ಈ ಮೂರು ವಸ್ತುಗಳು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಉಂಟಾಗುತ್ತೆ, ಕಷ್ಟ ನಷ್ಟ ನೋವು ಎಲ್ಲ ರೀತಿ ಉಂಟಾಗ್ತಾ ಹೋಗುತ್ತೆ. ದಾರಿದ್ರ್ಯ ಎಂಬುದು ಹೆಂಗಿರುತ್ತೆ ಅಂದ್ರೆ ನಿಮಗೆ ಬೆನ್ನಿಗೆ ಹತ್ತಿದ ಬೇತಾಳ ರೂಪದಲ್ಲಿ ಇರುತ್ತೆ. ಯಾವುದಪ್ಪ ಮೂರು ವಸ್ತುಗಳು? ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಈ ಮೂರು ವಸ್ತುಗಳು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನ ಉಂಟಾಗುತ್ತೆ, ಕಷ್ಟ ನಷ್ಟ ನೋವು ಎಲ್ಲ ರೀತಿ ಉಂಟಾಗ್ತಾ ಹೋಗುತ್ತೆ. ದಾರಿದ್ರ್ಯ ಎಂಬುದು ಹೆಂಗಿರುತ್ತೆ ಅಂದರೆ ನಿಮಗೆ ಬೆನ್ನಿಗೆ ಹತ್ತಿದ ಬೇತಾಳ ರೂಪದಲ್ಲಿ ಇರುತ್ತೆ. ಯಾವುದಪ್ಪ ಆ ಮೂರು ವಸ್ತುಗಳು? ಆ ಮೂರು ವಸ್ತುಗಳು ಇರೋದ್ರಿಂದ ಮನೆಯಲ್ಲಿ ಏನು ಸಮಸ್ಯೆಗಳಾಗುತ್ತೆ ಅಂತ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಈ ಯಾವ ಮೂರು ವಸ್ತುಗಳು ಅಂತ ಹೇಳೋಕ್ಕಿಂತ ಮುಂಚೆ ಮನೆಯಲ್ಲಿ ಆಗುವಂಥ ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸ್ತೇನೆ. ಏನಪ್ಪ ಆ ಸಮಸ್ಯೆ ಅಂತಂದರೆ, ಸದಾ ನಿಮ್ಮ ಮನೆಯಲ್ಲಿ ದುಃಖ, ಕಿರಿಕಿರಿ, ಮನಸ್ತಾಪ, ಜಗಳ, ಮಾನಸಿಕ ಹಿಂಸೆ, ಮತ್ತು ಅಳುವಂಥದ್ದು, ಮುಖದ ಮೇಲೆ ವಿಕಾರತೆ ಬರುವಂಥದ್ದು, ಕಳ ಇರೋದಿಲ್ಲ. ಏನೇ ಮಾಡಿದ್ರು ಕೂಡ ಮಂದ ಬುದ್ಧಿ, ಮಂದ ವಿಚಾರ ರೂಪದಲ್ಲಿ ಇರುತ್ತೆ. ಮತ್ತು ಏನೇ ಮಾಡೋಕ್ಕೆ ಹೋದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಕೈಗೊಡಕೋದಿಲ್ಲ. ಮತ್ತು ಏನಾಗುತ್ತಪ್ಪ ಅಂತಂದರೆ ನಿಮಗೆ ಧನ ದಾರಿದ್ರ್ಯತನ ಉಂಟಾಗ್ತಾ ಹೋಗುತ್ತೆ. ನೀವೇ ಒಂದು ಟೈಮಲ್ಲಿ ಒಬ್ಬರಿಗೆ ಕೊಡುವಂಥರಾಗ್ತೀರಿ. ಆದರೆ ಈ ಮೂರು ವಸ್ತುಗಳು ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಎಷ್ಟೇ ಜನರದಾಗ ಬೇಡಕ್ಕೆ ಹೋದರೂ ಕೂಡ ₹1 ನಿಮಗೆ ಬರೋದಿಲ್ಲ. ಕೆಟ್ಟ ದಾರಿದ್ರ್ಯತನ ರೂಪದಲ್ಲಿ ನಿಮಗೆ ಬೆನ್ನಿಗತ್ತದ ಬೇತಾಳದ ರೂಪದಲ್ಲಿ ಬರ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಲಕ್ಷ್ಮಿ ಅಂತರೂ ನಿಮ್ಮ ಮನೆಯಲ್ಲಿ ವಾಸಸ್ಥಾನದೇ ಇರೋದಿಲ್ಲ. ಲಕ್ಷ್ಮಿ ವಾಸಸ್ಥಾನ ಇಲ್ಲ ಅಂತಂದರೆ ಸ್ಮಶಾನದ ರೂಪದಲ್ಲೇ ಆಗುತ್ತೆ ಮನೆ. ಈ ರೀತಿ ವಿಚಾರಗಳು ನಡೀತಾ ಹೋಗುತ್ತೆ ಈ ಮೂರು ವಸ್ತುಗಳಿಂದ. ಮತ್ತು ನಿಮ್ಮ ಮನಸ್ಸಲ್ಲಿ, ಮನಸ್ತಾಪದಲ್ಲಿ ಯಾವ ರೀತಿ ಇರುತ್ತಂದರೆ, ಸ್ನೇಹಿತರಿಂದ ದೂರ ಆಗ್ತೀರಿ, ಸಂಬಂಧರಿಂದ ದೂರ ಆಗ್ತೀರಿ, ಮತ್ತು ನಿಮ್ಮ ಮಾಡುವಂಥ ಕೆಲಸ ಸಹೋದ್ಯೋಗಿಗಳಿಂದ ದೂರ ಆಗ್ತೀರಿ. ನಿಮ್ಮ ವಿಚಾರ, ನಿಮ್ಮ ಬುದ್ಧಿ ನಿಮ್ಮ ಹಿಡಿತದಲ್ಲೇ ಇರೋದಿಲ್ಲ. ಈ ರೀತಿ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಒಟ್ಟಿನಲ್ಲಿ ಎಲ್ಲರ ಕಡೆಯಿಂದ ದೂರ ಆಗುವಂಥ ಸನ್ನಿವೇಶಗಳು ಬರ್ತಾ ಹೋಗುತ್ತೆ. ಮತ್ತು ದುಃಖದಿಂದ ಹೆಂಗಾಗುತ್ತೆ ಅಂದರೆ ಮನೆಯಲ್ಲಿ ಸುಮ್ಮನೆ ಜಗಳ ಉಂಟಾಗಿ ಬೆಳಗ್ಗೆನೇ ಒಂದು ಹೆಣ್ಣುಮಗಳು ಅಳೋದು. ಈ ಅಳೋದ್ರಿಂದ ಏನಾಗುತ್ತೆಪ್ಪ ಅಂತಂದರೆ ಮನೆಯಲ್ಲಿ ಏನೋ ಇಲ್ಲೇನೋ ನಿಮ್ಮಲ್ಲಿ ದಾರಿದ್ರ್ಯತನ ಉಂಟಾಗ್ತಾ ಹೋಗುತ್ತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಅಳಬಾರ್ದು. ಹೆಣ್ಣುಮಕ್ಳು ಅಳೋದ್ರಿಂದ ಕಟ್ಕೊಂಡಿರೋ ಗಂಡನಿಗೆ ಭಾಳ ಹಾನಿ ಉಂಟಾಗುತ್ತೆ, ಆಯುಷ್ಯು ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಸನ್ನಿವೇಶಗಳು ಬರ್ತಾ ಹೋಗುತ್ತೆ. ಮನೆತನ ಏಳಿಗೆ ಆಗೋದಿಲ್ಲ, ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ಇಬ್ರಿಗೂ, ಮತ್ತು ಕುಟುಂಬಸ್ಥರ ಮಧ್ಯೆನೂ ಕೂಡ ಹೊಂದಾಣಿಕೆ ಇರೋದಿಲ್ಲ. ಈ ರೀತಿ ವಿಚಾರಗಳು, ಸನ್ನಿವೇಶಗಳು ಬರ್ತಾ ಹೋಗುತ್ತೆ. ಮತ್ತು ಯಾವ ರೀತಿಯಪ್ಪ ಅಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ನೀವು ತಿಳ್ಕೊತಿರ್ತೀರಿ. ಆದರೆ ನೀವು ನೋಡಿದ್ರೂ ಕೂಡ ಇದಕ್ಕೆ ಇದೇ ಕಾರಣ ಅಂತ ನಿಮಗೆ ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ. ಮತ್ತು ನಿಮಗೆ ಎಲ್ಲ ಸಮಸ್ಯೆಗಳು ಸುತ್ತುವರೆದ್ರೂ ಕೂಡ ನಿಮಗೆ ಅದೇ ಸಮಸ್ಯೆಗೆ ಮೂಲ ಕಾರಣ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಯಾವುದಪ್ಪ ಆ ಮೂರು ವಸ್ತುಗಳು? ಈ ಮೂರು ವಸ್ತುಗಳು ಇರೋದ್ರಿಂದ ಇದು ಹಾಗೇ ಆಗುತ್ತಾ ಅಂತಂದರೆ ಆ ವಸ್ತುಗಳನ್ನು ನಿಮಗೆ ತಿಳಿಸಕ್ಕೆ ಬಂದಿದ್ದೇನೆ. ಕುದುರೆಯ ಲಾಳ, ಅದು ಒಂದು ಲೋಹ. ಇದನ್ನು ಮನೆಯಲ್ಲಿಟ್ಟು, ಇಲ್ಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು. ಲೋಹವನ್ನು ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥದ್ದು ದಾರಿದ್ರ್ಯತನ ಉಂಟಾಗೋಕ್ಕೆ ದಾರಿ ಅದು. ಇದರಿಂದ ನಿಮ್ಮಲ್ಲಿ ಧನ ದಾರಿದ್ರ್ಯ ಉಂಟಾಗ್ತಾ ಹೋಗುತ್ತೆ, ಮತ್ತು ಎಲ್ಲ ಕಡೆಯಿಂದ ಸಮಸ್ಯೆ ಸುತ್ತುವರಿತಾ ಹೋಗುತ್ತೆ, ಮತ್ತು ಮಾಡುವಂಥ ಕೆಲಸದಲ್ಲೂ ಕೂಡ ನಿಮಗೆ ಅಡೆತಡೆ ಉಂಟಾಗ್ತಾ ಹೋಗುತ್ತೆ. ಈ ರೀತಿ ವಿಚಾರಗಳು ಬರುತ್ತೆ. ಮನೆಯಲ್ಲಿ ಲಾಳವನ್ನು ಇಟ್ಟು ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಎರಡನೇದು ಯಾವುದಪ್ಪ ವಸ್ತು? ಕಾಳಿ ದೇವಿಯ ಫೋಟೋ. ಕಾಳಿ ಅಂದರೆ ಏನು? ಉಗ್ರ ಸ್ವರೂಪಿ, ರಾಕ್ಷಸ ಸ್ವರೂಪಿ. ಅವರಿಗೆ ರಕ್ತದಲ್ಲಿ ಸ್ನಾನ ಮಾಡುವುದು ಭಾಳ ಇಷ್ಟ. ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ದಿನನಿತ್ಯ ಜಗಳ, ಹೊಂದಾಣಿಕೆ ಇಲ್ಲದೆ ಇರೋದು, ದಾಂಪತ್ಯದಲ್ಲಿ ಬಿರುಕು ಉಂಟಾಗೋದು, ಕುಟುಂಬಸ್ಥರ ಮಧ್ಯೆ ಜಗಳ ಬಿರುಕು ಉಂಟಾಗೋದು, ಏನೂ ವಿಚಾರ ಇಲ್ಲ ಅಂದರೂ ಕೂಡ ಏನೋ ಒಂದು ಸಮಸ್ಯೆಗಳು ಉಂಟಾಗ್ತಾ ಹೋಗೋದು. ಈ ಉಗ್ರ ಸ್ವರೂಪಿಯಿಂದನೇ ಈ ರೀತಿ ಎಲ್ಲರೂ ಕೂಡ ರಾಕ್ಷಸ ರೂಪದಲ್ಲಿ ಆಡ್ತಾ ಹೋಗ್ತೀರ. ಈ ವಿಚಾರಗಳು
ಈ ಇದರಿಂದನೇ ಸುತ್ತುವರಿತಾ ಹೋಗುತ್ತೆ. ಮೂರನೇದು ನಟರಾಜನ ಫೋಟೋ ಇಲ್ಲ ಮೂರ್ತಿ, ಅದು ವಿದ್ಯಾಮಂದಿರದಲ್ಲೇ ಇರಬೇಕು. ಅದಕ್ಕೆ ಅದಾದ ಮೂಲ ಸ್ಥಾನಗಳು ಇರುತ್ತೆ. ಅದು ಯಾವ ಸ್ಥಾನದಲ್ಲಿ ಇರಬೇಕು ಆ ಸ್ಥಾನದಲ್ಲೇ ಇಡಬೇಕು. ಅದನ್ನು ಮನೇಲಿಟ್ಟು ಪೂಜೆ ಮಾಡಬಾರ್ದು. ಈ 3 ವಸ್ತುಗಳು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ದಟ್ಟ ದಾರಿದ್ರ್ಯ ಉಂಟಾಗ್ತಾ ಹೋಗುತ್ತೆ. ಸಮಸ್ಯೆಗಳು ಒಂದಲ್ಲ ಒಂದು ಸುತ್ತುತ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಮನೆತನ ಏಳಿಗೆ ಆಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಇದರಿಂದ ಬಹಳನೇ ಉಂಟಾಗ್ತಾ ಹೋಗುತ್ತೆ. ಈ 3 ವಸ್ತುನ ಇಡೋಕ್ಕಿಂತ ಮುಂಚೆ ಒಂದು ಸಲ ನಿಗಾ ಇಟ್ಟು ಮನೆಯಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲ ರೀತಿ ನೋಡ್ಕೊಳ್ಳಿ ಫಸ್ಟು. ಇನ್ನೂ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಈ ಪ್ರಯೋಗ ತಂತ್ರ ರೂಪದಲ್ಲಿ ಮಾಡಿದ್ರೂ ಕೂಡ ಮನೆಯಲ್ಲಿ ಸಮಸ್ಯೆಗಳು ಇನ್ನೂ ಕಡಿಮೆ ಆಗ್ತಾ ಇಲ್ಲ, ಮತ್ತು ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂತಂದರೆ ನೀವು ಒಮ್ಮೆ ನೇರ ಭೇಟಿ ಮಾಡಿ ಇಲ್ಲ ನಮ್ಮನ್ನು ಸಂಪರ್ಕಿಸಿ. ಅದಕ್ಕೆ ಪರಿಹಾರ ನಾವು ಕಂಡು ಕೊಡ್ತೀವಿ. ಸರ್ವೇ ಜನ ಸುಖಿನೋ ಭವಂತು.